ನಾವಿವತ್ತು ಹೈ ಪ್ರೋಟೀನ್ ಹೈ ಫೈಬರ್ ಇರುವಂತಹ ಒಂದು ದಾಲ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ರೊಟ್ಟಿಗಾಗ್ಲಿ ದೋಸೆಗಾಗ್ಲಿ ಯಾವುದಕ್ಕಾದ್ರೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಹಾಗೇನೆ ಇದರಲ್ಲಿ ಒಳ್ಳೆ ಪೋಷಕಾಂಶಗಳು ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ರೀತಿಯಾದಂತಹ ನೀವು ದಾಲ್ನ ತಿಂದ್ರೆ ನಿಮಗೆ ಹೊಟ್ಟೆ ಹಸಿವು ಬೇಗ ಆಗೋದಿಲ್ಲ. ಎರಡು ರೀತಿಯಲ್ಲಿ ನೀವು ಇದನ್ನ ಬಳಸಬಹುದು. ಸೈಡ್ ಡಿಶ್ ಆಗಿ ನಮ್ಮ ಬ್ರೇಕ್ಫಾಸ್ಟ್ಗೆ ಸೈಡ್ ಡಿಶ್ ಆಗು ಬಳಸಬಹುದು. ಅದ್ರ ಜೊತೆಗೆ ನೀವು ಬೇಕಿದ್ರೆ ಇದನ್ನ ಸಾಲಡ್ ತರನು ಯೂಸ್ ಮಾಡಬಹುದು. ಸಂಜೆ ಕಡೆ ಊಟ ಮಾಡಕ್ ಮನ್ಸಿಲ್ಲ ಅಂದ್ರೆ ಈ ರೀತಿ ಒಂದು ಬೌಲ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವೊಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಚಮಚ ಕಡಲೆಕಾಯಿ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ 1 ಚಮಚ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀನಿ. 1 ಚಮಚ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚಿಟಪಟ ಅಂತ ಸಾಸಿವೆ ಸಿಡ್ದು ಆದ್ಮೇಲೆ 2-3 ಎಸಳು ಬೆಳ್ಳುಳ್ಳಿಯನ್ನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣನ್ನ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನ ಸಹಿತ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಟೊಮೆಟೊ ಹಣ್ಣು ಸ್ವಲ್ಪ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ಇವಾಗ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಬಣ್ಣ ಬಂದರೆ ಸಾಕಾಗತ್ತೆ. ಇವಾಗ 1-2 ಚಮಚದಷ್ಟು ಹೆಸರು ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ. ಹೆಚ್ಚಾಗಿ ನಾವು ಬೇಳೆಕಾಳುಗಳನ್ನ ಯೂಸ್ ಮಾಡಬೇಕು. ಹೆಸರು ಬೇಳೆಯಲ್ಲಿ ಹೈ ಪ್ರೋಟೀನ್ ಇದೆ ಅಂತಾನೆ ಹೇಳ್ಬಹುದು. ಇವಾಗ ಅರ್ಧ ಚಮಚ ಅರಿಶಿಣ ಪುಡಿಯನ್ನ ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಬಿಟ್ಟು ನಾನು ರಾತ್ರಿ ಇಡೀ ನೆನೆಸಿಟ್ಟಂತಹ ಹೆಸರು ಕಾಳನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನ ಮೊಳಕೆ ಕಟ್ಟಿ ಸಹಿತ ಹಾಕ್ಕೊಳ್ಬಹುದು. ಆವಾಗಲೂ ಒಳ್ಳೆ ಫೈಬರ್ ನಮಗೆ ಸಿಗತ್ತೆ, ಹಾಗೆ ಒಳ್ಳೆ ಪ್ರೋಟೀನ್ ಕೂಡ ಸಿಗತ್ತೆ. ಇಲ್ಲೂ ಅಷ್ಟೇ, ನಾವು ಹೆಸರು ಕಾಳನ್ನ ಹೀಗೆ ನೆನೆಸ್ಬಿಟ್ಟು ಹಾಕೊಂಡ್ರು ಒಳ್ಳೆ ಪ್ರೋಟೀನ್ ಸಿಗತ್ತೆ. ನೀವು ಹಾಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಈ ರೀತಿ ದಾಲ್ ಮಾಡಬೇಕಾದ್ರೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ತಾರೆ. ನಾನಿಲ್ಲಿ ಬಸಳೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಕೂಡ ನಮ್ಮ ದೇಹಕ್ಕೆ ಒಳ್ಳೆ ಐರನ್ ಹಾಗೇನೆ ಫೈಬರ್ನ ಕೊಡುತ್ತೆ. ನೋಡಿ, ನಾವು ಯಾವುದೇ ಅಡುಗೆ ಮಾಡ್ಕೊಳ್ಬೇಕಾದ್ರೂ ಕಲರ್ಫುಲ್ ಆಗಿ ಇರಬೇಕಂತೆ. ಆವಾಗಲೇ ನಮ್ಮ ದೇಹಕ್ಕೆ ಒಳ್ಳೆ ಪೋಷಕಾಂಶನ ಸಿಗತ್ತೆ, ನಮ್ಮ ಕಣ್ಣಿಗೂ ಆಕರ್ಷಣೀಯವಾಗಿ ಕಾಣುತ್ತೆ. ನೋಡಿ, ಇವಾಗ ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ. ಬಸಳೆ ಸೊಪ್ಪು ಚೆನ್ನಾಗಿ ಕರಗಬೇಕು. ಕರಗಿದ ಮೇಲೆ ನೀವು ನೀರನ್ನ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಜಾಸ್ತಿ ಆಗತ್ತೆ, ಕುಕ್ಕರ್ನಿಂದ ನೀರು ಸೋರತ್ತೆ. ಆದ್ರಿಂದ ನೀವು ಸೊಪ್ಪು ಕರಗಿದ ಮೇಲೆ ನೀರನ್ನ ಹಾಕ್ಕೊಳ್ಳಿ. ನೋಡಿ, ಇವಾಗ ಸೊಪ್ಪು ನೀಟಾಗಿ ಕರಗಿದೆ. ಇವಾಗ ನಾವು ನೀರನ್ನ ಹಾಕೊಳ್ಳೋಣ. ನಾನಿಲ್ಲಿ 1.5 ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ಹಾಕ್ಬಿಟ್ಟು ಒಂದು 5 ವಿಷಲ್ನಷ್ಟು ಹೊಡಿಸ್ಬೇಕು. ಅವಾಗ ಎಲ್ಲವೂ ನೀಟಾಗಿ ಕರಗತ್ತೆ. ಅಂದ್ರೆ ಇಲ್ಲಿ ನಾವು ಹಾಕೊಂಡಂತಹ ಹೆಸರು ಕಾಳು ಹಾಗೇನೆ ಸೊಪ್ಪು ಎಲ್ಲವೂ ಚೆನ್ನಾಗಿ ಕರಗತ್ತೆ. ನೋಡಿ, ಇವಾಗ ಒಂದ್ಸಲ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಉಪ್ಪೇನಾದ್ರೂ ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪಿನಲ್ಲಿ ಚೆನ್ನಾಗಿ ಸೊಪ್ಪು ಬೇಯಬೇಕು. ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾನು 5-6 ವಿಷಲ್ ಹೊಡ್ಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 5-6 ವಿಷಲ್ ಹೊಡ್ಸ್ಕೊಂಡು ಆಗಿದೆ. ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಹೆಸರು ಕಾಳು ಸೊಪ್ಪು ಎಲ್ಲವೂ ಪರ್ಫೆಕ್ಟ್ ಆಗಿ ಬೆಂದಿದೆ. 5-6 ವಿಷಲ್ ಹೊಡ್ಸ್ಕೊಂಡ್ರಿ ಅಂದರೆ ಪರ್ಫೆಕ್ಟ್ ಆಗೇ ಆಗತ್ತೆ. ಈ ರೀತಿ ಬೇಯಿಸ್ಕೊಂಡು ಆದಮೇಲೆ ನಾವು ಸ್ವಲ್ಪ ಗ್ಯಾಸ್ನ ಹಚ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡು ಆದಮೇಲೆ ನಾವು ಸ್ಪೈಸಸ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಕುದಿ ಬಂದಿದೆ. ನಾನು ಇದಕ್ಕೆ ಇವಾಗ ಫಸ್ಟು ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ನಷ್ಟು ಕಾಯಿ ಹಾಲನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ಕಾಯಿ ಕೂಡ ನಮಗೆ ಒಳ್ಳೆ ಫ್ಯಾಟ್ನ ಕೊಡುತ್ತೆ. ಹೈ ಪ್ರೋಟೀನ್ ಹೈ ಫೈಬರ್ ಒಳ್ಳೆ ಫ್ಯಾಟ್ ಇದ್ದರೆ ಅದು ಪರ್ಫೆಕ್ಟ್ ಆದಂತಹ ಒಂದು ದಾಲ್ ಅಂತಲೇ ಹೇಳಬಹುದು. ಇವಾಗ ಇದಕ್ಕೆ ಕರೆಕ್ಟಾಗಿ 1-2 ಬೌಲ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ತೆಳು ಬೇಕು ಅಥವಾ ದಪ್ಪ ಬೇಕೋ, ರೊಟ್ಟಿ ದೋಸೆ ಇವಕ್ಕೆಲ್ಲ ಸ್ವಲ್ಪ ದಪ್ಪನೇ ಇರಬೇಕು. ನಾವು ರೈಸ್ಗೆ ಹಾಕೊಂಡು ತಿಂತೀವಿ ಅಂದರೆ ಸ್ವಲ್ಪ ತೆಳು ಇದ್ದರೆ ಸೂಪರ್ ಆಗಿರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಬಹುದು. ನಾನು ಇನ್ನೊಂದು ಬೌಲ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ನಮ್ಮ ದಾಲ್ನ ಕಲರ್ ಎಷ್ಟು ಸೂಪರಾಗಿ ಬಂದಿದೆ. ನಾವು ಕಾಯಿ ಹಾಲು ಹಾಕಿದ್ವಲ್ಲ, ಸೂಪರ್ ಆಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 1 ಚಮಚ ಎಣ್ಣೆ
ಹಾಗೆಯೇ 1 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ನೀವು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಬಹುದು, ಅದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಗರಂ ಮಸಾಲಾನ ನೀವು ಯೂಸ್ ಮಾಡಬಹುದು, ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಇಲ್ಲ. ನೀವು ಗರಂ ಮಸಾಲ ಹಾಕ್ಕೊಂಡಿಲ್ಲ ಅಂದರೂ ಟೇಸ್ಟ್ ನ್ಯಾಚುರಲ್ ಆಗಿ ಸೂಪರ್ ಆಗಿ ಬಂದಿರತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ, ಕ್ಲೀನಾಗಿ ಇವಾಗ ಕುದಿಸ್ಕೋಬೇಕು. ಆ ಖಾರದ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ನೋಡಿ, ಪರ್ಫೆಕ್ಟಾಗಿ ಕುದಿಸ್ಕೊಳ್ಳಿ. ಈ ರೀತಿ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ನೀವು ಹೈ ಫ್ಲೇಮ್ನ ಇಟ್ಕೋಬೇಡಿ, ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ನಾವು ಹೆಸರು ಕಾಳನ್ನ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ತುಂಬ ಇರುತ್ತೆ. ಇವಾಗ ಫೈನಲಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ವಿ ಅಂದರೆ ನಮ್ಮ ದಾಲ್ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಹೆಲ್ದಿಯಾಗಿ ಹೈ ಫೈಬರ್, ಹೈ ಪ್ರೋಟೀನ್ ಇರುವಂತಹ ಹಾಗೆ ಹೈ ಫ್ಯಾಟ್ ಕೂಡ ಇರುವಂತಹ ಒಳ್ಳೆ ದಾಲ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಸಳೆ ಸೊಪ್ಪಿನ ದಾಲ್ ಅಂತಾನೆ ಹೇಳಬಹುದು. ರೊಟ್ಟಿಗಾಗ್ಲಿ ದೋಸೆಗಾಗ್ಲಿ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿನ ಉದುರಿಸ್ಕೊಂಡ್ವಿ ಅಂದರೆ ನಮ್ಮ ದಾಲ್ ಸೂಪರ್ ಹಿಟ್ ಆಗಿ ರೆಡಿ ಆಯಿತು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.